ನಾನು ಓದ್ತಿದ್ದಾಗೆಲ್ಲ ನಮ್ಮಮ್ಮ ಏನು ಹೇಳ್ತಿದ್ರು, ಕೆಲಸಕ್ಕೆ ಹೋದ್ಮೇಲೆ ಹೋಗುವಂತೆ ಬಿಡು ಅಂತಿದ್ರು. ಕೆಲಸಕ್ಕೆ ಜಾಯ್ನ್ ಆದಮೇಲೆ ನಮ್ಮಮ್ಮ ಹೇಳ್ತಿದ್ರು, ಮದುವೆ ಆದಮೇಲೆ ನಿನ್ನ ಗಂಡನ ಕೇಳ್ಕೊಂಡು ಎಲ್ಲಾದರೂ ಹೋಗುವಂತೆ ಬಿಡು ಅಂತ. ಸೊ ನನಗೆ ಅದೆಲ್ಲ ಅಲ್ಲಿವರೆಗೂ ವೆಯ್ಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ಇವತ್ತು ಹೊರಡ್ತಿದ್ದೀನಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆಗಿತ್ತು ವ್ಲಾಗ್ ಮಾಡಿ. ಸೊ ಈ ವ್ಲಾಗ್ ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು. ಯಾಕೆಂದರೆ ನಾನು ನನ್ನ ಜೀವನದಲ್ಲಿ ನನಗೆ 25 ವರ್ಷ ಬೇಕಾಯಿತು ನಾನು ಒಬ್ಬಳೇ ಸೋಲೋ ಟ್ರಿಪ್ಗೆ ಹೋಗೋಕ್ಕೆ. ಸೊ ಫೈನಲಿ ನಮ್ಮ ಪೇರೆಂಟ್ಸ್ನೆಲ್ಲ ಒಪ್ಸ್ಕೊಂಡು ಫೈನಲಿ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಏನು ಅಂತ ಗೊತ್ತಾಗಬೇಕಂದ್ರೆ ವೀಡಿಯೋನ ಕೊನೆವರೆಗೂ ನೋಡಿ. ಆ್ಯಂಡ್ ನನಗೆ ಇವಾಗ ಟ್ರೈನ್ 6 ಗಂಟೆಗೆ ಇದೆ ಕೆಂಗೇರಿಯಿಂದ. ಸೊ ಟೈಮ್ ಇವಾಗ 3:40 ಆಗಿದೆ. ಸೊ ಇವಾಗ ಹೊರಡ್ತಾ ಇದ್ದೀನಿ. ಐ ಆಮ್ ಸೂಪರ್ ಡೂಪರ್ ಎಕ್ಸೈಟೆಡ್. ತುಂಬ ಯಾವಾಗಲೂ ಅಂದ್ಕೊತಿದ್ದೆ ನಾನು ಸೋಲೋ ಟ್ರಿಪ್ ಹೋಗ್ಬೇಕಂತ. ನಾನು ಓದ್ತಿದ್ದಾಗೆಲ್ಲ ನಮ್ಮಮ್ಮ ಏನು ಹೇಳ್ತಿದ್ರು, ಕೆಲಸಕ್ಕೆ ಹೋದ್ಮೇಲೆ ಹೋಗುವಂತೆ ಬಿಡು ಅಂತಿದ್ರು. ಕೆಲಸಕ್ಕೆ ಜಾಯ್ನ್ ಆದಮೇಲೆ ನಮ್ಮಮ್ಮ ಹೇಳ್ತಿದ್ರು, ಮದುವೆ ಆದಮೇಲೆ ನಿನ್ನ ಗಂಡನ ಕೇಳ್ಕೊಂಡು ಎಲ್ಲಾದರೂ ಹೋಗುವಂತೆ ಬಿಡು ಅಂತ. ಸೊ ನನಗೆ ಅದೆಲ್ಲ ಅಲ್ಲಿವರೆಗೂ ವೆಯ್ಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ಇವತ್ತು ಹೊರಡ್ತಿದ್ದೀನಿ. ಲಾಸ್ಟ್ ಮಂತೆ ನಾನು ಟಿಕೆಟ್ಸ್ ಬುಕ್ ಮಾಡಿದ್ದೆ. ಸೊ ಫೈನಲಿ ಹೋಗ್ತಾ ಇದ್ದೀನಿ. ನನಗೆ ಒಂಥರ ನಂಬೋಕ್ಕಾಗ್ತಿಲ್ಲ ನಾನು ಇದನ್ನು ಮಾಡ್ತಾಯಿದ್ದೀನ ಅಂತ. ಗೊತ್ತಿಲ್ಲ, ಫಸ್ಟ್ ಟೈಮ್ ಅಂದರೆ ಬೆಳಿಗ್ಗೆ ಹೋಗಿ ಸಂಜೆ ವಾಪಸ್ ಬರೋದಿಲ್ಲ ಇರ್ತಿತ್ತು. ಯಾವ್ದಾದ್ರು ಒಂದು ಕೆಲಸದ ಮೇಲೆ ಆಚೆ ಹೋದರೆ ಒಬ್ಬಳೇ ಹೋಗಿದ್ದೀನಿ ಬಂದಿದ್ದೀನಿ ಅಲ್ಲ. ಬಟ್ ಈ ಥರ ಮತ್ತೊಂದು ಬೇರೆ ಸ್ಟೇಟಿಗೆ ಹೋಗ್ತಿರೋದಿದೆ ಫಸ್ಟ್ ಟೈಮ್ ಒಬ್ಬಳೇ. ಅದು ನಾನು ಟ್ರೈನಲ್ಲಿ ಹೋಗ್ತಿರೋದು. ನೀವು ನನ್ನ ವ್ಲಾಗ್ಸ್ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ. ನಾನು ತುಂಬ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನೇ ನಾನು ತುಂಬ ಪ್ರಿಫರ್ ಮಾಡೋದು, ಅದರಲ್ಲೂ ಟ್ರೈನ್ ನನಗೇನೋ ಒಂಥರ ಕಂಫರ್ಟಬಲ್ ಅನಿಸುತ್ತೆ. ಸೊ ಹಾಗಾಗಿ ಇವಾಗ ಹೊರಡ್ತಿದ್ದೀನಿ. ಹೇಗಿರುತ್ತೆ ನನ್ನ ಎಕ್ಸ್ಪೀರಿಯೆನ್ಸ್, ನಾನು ಅಲ್ಲಿ ಹೋಗಿ ಏನೇನು ಮಾಡ್ತೀನಿ, ಯಾವ ಜಾಗಕ್ಕೆ ಹೋಗ್ತಿದ್ದೀನಿ ಅಂತ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ನ ನಾನಿಲ್ಲಿ ಪ್ರೊವೈಡ್ ಮಾಡ್ತೀನಿ. ಸೊ ಬನ್ನಿ ಹೊರಡುವ. ಸೊ ಫೈನಲಿ ಕೆಂಗೇರಿ ರೀಚ್ ಆಗಿದ್ದೀನಿ. ನನ್ನ ಟ್ರೈನ್ ಇರೋದು 6 o'clockಗೆ, ಅದು ಬರೋದು ಇನ್ನೂ ಒಂದು 10 minutes ಲೇಟ್ ಆಗುತ್ತೆ. ಸೊ 6:10, 6:15 ಬರುತ್ತೆ. ಬಟ್ ನಾನು 5:30ಗೆ ಕೆಂಗೇರಿ ರೈಲ್ವೆ ಸ್ಟೇಷನಿಗೆ ಬಂದಿದ್ದೀನಿ. ಯೂಶ್ವಲಿ ನಾನು ಲಾಸ್ಟ್ ಮಿನಿಟ್ ಲೇಟ್ ಲತೀಫ್ ಆಯಿತಾ, ಬಟ್ ಸ್ಟಿಲ್ ಒಬ್ಬಳೇ ಹೋಗ್ತಿರೋದಕ್ಕೋ ಏನೋ ಸ್ವಲ್ಪ ಬೇಗ ಬಂದಿದ್ದೀನಿ. ಯಾಕೆಂದರೆ ಮುಂಚೆ ಫ್ರೆಂಡ್ಸ್ ಇರ್ತಿತ್ತು, ಮಿಸ್ ಆದರೆ ನನ್ನೊಟ್ಟಿಗೆ ಅವ್ರಿಗೂ ಆಗ್ತಿತ್ತು. ಬಟ್ ಇವಾಗ ಹಂಗೆ ಮಾಡೋಕ್ಕಾಗಲ್ಲ ಅಲ್ವಾ, ಅದಕ್ಕೋಸ್ಕರ. ಸೊ ಇವಾಗ ಇಲ್ಲೊಂದು 1/2 hour ಕೂತ್ಕೊಂಡು ವೆಯ್ಟ್ ಮಾಡಬೇಕು. ಮಾಡೋಣ. मेरा पहले बोलना चाहिए ना, मैं वो क्लाइंट का भी ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಫೈನಲಿ ತಂಜಾವೂರು ರೀಚ್ ಆದೆ. ಸೊ ನಾನಲ್ಲಿ ಹತ್ಕೊಂಡಿದ್ದು 6:15 ಏನೋ ಆಗಿತ್ತು. ಇಲ್ಲಿಗೆ ಬರೋಷ್ಟ್ರಲ್ಲಿ 5:30 ಆಯಿತು. 5 o'clockಗೆ ಬರಬೇಕಿತ್ತು, ಬಟ್ ಸ್ವಲ್ಪ ಕ್ರಾಸಿಂಗ್ ಎಲ್ಲ ಇರುತ್ತಲ್ಲ, ಹಂಗಾಗಿ ಒಂದು 1/2 hour ಲೇಟ್ ಆಯಿತು. ಆ್ಯಂಡ್ ಇವಾಗ ರೂಮಿಗೆ ಚೆಕ್-ಇನ್ ಕೂಡ ಆಗಿದ್ದೀನಿ. ನಾನು ವೇದಾ ಸ್ಟೇ ಅನ್ನೋ ಕಡೆ ಉಳ್ಕೊತಾ ಇರೋದು ಇವತ್ತು. ಆ್ಯಕ್ಚುಲಿ ಏನು ಅಂತಂದರೆ ಇದನ್ನು ನಾನು booking.com ನೋಡಿದ್ದೆ. ಬಟ್ ಅಲ್ಲಿ 1320 rupees ಏನೋ ಇತ್ತು. ಆ್ಯಂಡ್ ನೀವು ಆನ್ಲೈನಲ್ಲಿ ಬುಕ್ ಮಾಡಿದ್ರೆ ನಿಮಗೆ 12 o'clock ಆಗಿತ್ತು ಚೆಕ್-ಇನ್. ಸೊ ನಾನು ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ಹೇಳಿದ್ರು, ನೀವು ಈ ಥರ ಹಿಂಗೆ ನಾನು ಬೇಗನೆ ರೀಚ್ ಆಗ್ತೀನಿ ಅನ್ನೋದಕ್ಕೆ. ಓಕೆ ನೀವು ಬನ್ನಿ, ಅಲ್ಲೇನು ಬುಕ್ ಮಾಡಬೇಡಿ, ಇಲ್ಲೇ ಬಂದು ಡೈರೆಕ್ಟಾಗಿ ಬುಕ್ ಮಾಡ್ಕೊಳ್ಳಿ ಅಂದರು. ಸೊ ಇಲ್ಲೇ ಬಂದು ಡೈರೆಕ್ಟಾಗಿ ಬುಕ್ ಮಾಡಿದ್ದಕ್ಕೆ 200 rupees ಜಾಸ್ತಿ, 1500. ನಂಗೆ ಇಟ್ಸ್ ಓಕೆ ಅನಿಸ್ತು. ಯಾಕೆಂದರೆ ಒಬ್ಬಳೇ ಇರೋದ್ರಿಂದ ನಾನು 6 hour ಏನು ಮಾಡಲಿ, ಹಾಗಾಗಿ ಇವಾಗಲೇ ಬಂದು ಚೆಕ್-ಇನ್ ಆದೆ. ಚೆನ್ನಾಗಿದೆ, ಓಕೆ ವರ್ತಿದೆ. ಆ್ಯಂಡ್ ಇಲ್ಲಿ ಇನ್ನೊಂದು ಏನಂತಂದರೆ ನನಗೆ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಕೂಡ ಇದೆ. ಸೊ ತಿಂಡಿ ಇಲ್ಲೇ ಇರುತ್ತೆ. ಇವಾಗ ಫಸ್ಟ್ ಪ್ಲೇಸ್ ನಾನು ಬಿಗ್ ಟೆಂಪಲ್ ಅಂದರೆ ಬಿರಾದೇಶ್ವರ ಟೆಂಪಲಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಅದು ಲೈಕ್ ನನಗೆ ಆ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ತುಂಬ ದಿನದಿಂದ ಆಸೆ ಇತ್ತು. ಸೊ ಫೈನಲಿ ಇವತ್ತು ಕಾಲ ಕೂಡಿ ಬಂದಿದೆ. ಬಟ್ ನಂಗೆ ಗೊತ್ತಿಲ್ಲ ನಂಗೆ ಸ್ಯಾರಿ ನಾನು ಹೇಗೆ ಡ್ರೇಪ್ ಮಾಡ್ಕೋತೀನಿ ಅಂತ. ಯಾಕೆ ಅಂತಂದರೆ ನಾನು ಅಷ್ಟು ಪ್ರಾಪರಾಗಿ ಉಟ್ಕೊಳ್ಳೋಕೆ ಬರಲ್ಲ. ಆ್ಯಂಡ್ ಇನ್ನೊಂದು ನನಗೆ ನಮ್ಮಮ್ಮ ಸೀರೆ ಉಡ್ಸಿದ್ರೆ ಮಾತ್ರ ಇಷ್ಟ ಆಗೋದು. ಸೊ ಗೊತ್ತಿಲ್ಲ ಇವಾಗ ಏನು ಮಾಡ್ತೀನಿ ಅಂತ. ಆ್ಯಂಡ್ ಇಲ್ಲಿ ರೈಲ್ವೆ ಸ್ಟೇಷನಿಂದ ನನ್ನ ರೂಮಿಗೆ 1 kilometer ಆಯಿತಾ, 1.3. ಅವ್ರು ಅಷ್ಟಕ್ಕೆ 300-400 ಕೇಳ್ತಿದ್ದಾರೆ. ನಾನು ನಾನು ಬೆಂಗಳೂರಿಂದ ಇಲ್ಲಿಗೆ ಅಷ್ಟು ಕೊಟ್ಕೊಂಡು ಬಂದಿಲ್ಲ ಅಂದ್ಕೊಂಡು ಇಟ್ಸ್ ಓಕೆ ಫೈನ್ ನಡೆಯೋಣ, ಹಂಗಿರು 1.3 kilometer. ಆ್ಯಂಡ್ ಇಲ್ಲೆಲ್ಲ ಮಾರ್ನಿಂಗ್ ಅಷ್ಟು ಬೇಗನೆ ಎಲ್ಲ ಸ್ಟಾಲು ಓಪನ್ ಇತ್ತು. ಫ್ಲವರ್ ಮಾರ್ಕೆಟ್ ಆಗಿರಲಿ ಅಥವಾ ಬೇರೆ ಬಸ್ ಸ್ಟಾಪಲ್ಲಿ ಎಲ್ಲ ಜನ ಓಡಾಡ್ತಿದ್ರು. ಸೊ ಫೈನ್ ಹೋಗೋಣ ಅಂತೇಳಿ ಬಂದೆ. ಆ್ಯಂಡ್ ನೀವೇನಾದ್ರು ನೆಕ್ಸ್ಟ್ ಟೈಮ್ ಬಂದರೆ ಇಲ್ಲಿ ಅವ್ರ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ, ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಚೆನ್ನಾಗಿದೆ ರೂಮ್, ಆರಾಮಾಗಿ ನೀವು ಸ್ಟೇ ಆಗ್ಬೋದು.
ಒಂದ್ಸಲ ತೋರಿಸ್ತೀನಿ. ಟಿ ವಿ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಬಂದಿದ್ದು ಮಿರರ್. ವಾಶ್ರೂಮು ಓಕೆ, ಕ್ಲೀನಾಗಿದೆ. ಆಗಿದ್ದೀನಿ, ಈ ರೀತಿ ನೋಡ್ಲಿಕ್ಕೆ ಕಾಣ್ತಾ ಇದ್ದೀನಿ. ಆ್ಯಂಡ್ ಆ್ಯಕ್ಚುಲಿ ನಾನೇ ಸೀರೆ ಉಟ್ಕೊಂಡಿದ್ದು ಓಕೆ ಸಮ್ಮ ಮ್ಯಾನೇಜಬಲ್ ಅಂತ ಅನ್ಕೊತೀನಿ. ಆ್ಯಂಡ್ ನನಗೆ ಈ ಥರ ಎಲ್ಲ ಮಾಟಿಯಲ್ಲಿ ಹಾಕ್ಕೋಬೇಕಂತ ಆಸೆ ಇತ್ತು. ಆ್ಯಕ್ಚುಲಿ ನಾನು ಗಂಟು ಹಾಕೋಣ ಅಂದ್ಕೊಂಡೆ, ಬಟ್ ನನಗೆ ಹಾಕೋಕ್ಕಾಗ್ತಿಲ್ಲ, ಟೈಮ್ ಬೇರೆ ಆಗಿಬಿಟ್ಟಿದೆ. ಸೊ ಈ ರೀತಿ ಕಾಣ್ತಿದೆ. ನಿಮ್ಗೆ ಏನಾದ್ರು ಈ ಜ್ಯುವೆಲ್ಸ್ದೆಲ್ಲ ಲಿಂಕ್ ಬೇಕಂದರೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಇವಾಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗ್ತೀನಿ. ಇನ್ 10 ಮಿನಿಟ್ಸ್ ನಾನು ಹೋಗಿಲ್ಲ ಅಂದರೆ ತಿಂಡಿ ಕ್ಲೋಸ್ ಆಗಿಬಿಡುತ್ತೆ ಅದಕ್ಕೆ. ಸೊ ಹೋಗುವ ಬನ್ನಿ. ಸೊ ಫೈನಲಿ ತಿಂಡಿ ಆಯಿತು. ಈ ರೀತಿ ನೋಡ್ಲಿಕ್ಕೆ ಕಾಣ್ತಾ ಇದೆ. ಚೆನ್ನಾಗಿ ಕಾಣ್ತಿದ್ದೀನ ಅಂತ ಕಮೆಂಟ್ ಮಾಡಿ. ಈ ಜ್ಯುವೆಲ್ಸ್ ಎಲ್ಲ ಲಿಂಕ್ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ತೊಗೋಬೋದು. ಎಲ್ಲ ಆನ್ಲೈನಲ್ಲೇ ಪರ್ಚೇಸ್ ಮಾಡಿದ್ದು. ನೆಕ್ ಪೀಸ್ ಆಗಿರ್ಬೋದು, ಈ ನೇಸರ್ ಸೆಪ್ಟಮ್ ಆ್ಯಂಡ್ ಮಾಟಿ ಎಲ್ಲ, ಜುಮ್ಕಿ ಆಫ್ಲೈನ್. ಸೊ ಇವಾಗ ಹೊರಡ್ತಿದ್ದೀನಿ. ಆ್ಯಂಡ್ ಇಲ್ಲಿ ತಿಂಡಿ ಅಂತೂ ನಂಗೆ ತುಂಬ ಇಷ್ಟ ಆಯಿತು. ನಾನು ಹೇಳಿದ್ದೆ ಅಲ್ವ, ಹೋಟೆಲಲ್ಲೇ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಇದೆ ಅಂತ. 2 ಇಡ್ಲಿ, ವಡೆ, ಪೊಂಗಲ್, ರವೆ ದೋಸೆ ಅಥವಾ ನಾರ್ಮಲ್ ದೋಸೆ ತೊಗೋಬೋದಿತ್ತು, ಮತ್ತು ಪೂರಿ. ಆ್ಯಂಡ್ ನನಗೆ ರವೆ ದೋಸೆ ಪೊಂಗಲ್ ಅಂತೂ ತುಂಬ ಇಷ್ಟ ಆಯಿತು, ಸಕ್ಕತ್ತಾಗಿತ್ತು. ಸೊ ಇವಾಗ ಹೊರಡ್ತಾ ಇದ್ದೀನಿ. ಬನ್ನಿ ಗೈಸ್, ಹೋಗೋಣ. ರೂಮಿಂದ ದೇವಸ್ಥಾನಕ್ಕೆ 850 ಮೀಟರ್ಸ್ ಅಷ್ಟೇ. ಗೊತ್ತಿಲ್ಲ, ಈ ಜಾಗದಲ್ಲೇ ಎಲ್ಲ ಪ್ಲೇಸಸ್ ಐ ಮೀನ್ ನನ್ನ ರೂಮ್ಗೆ ಹತ್ರವಾಗೇ ಇದೆ. ಸೊ ಹೇಗೆ ನಿಂತಿಕ ಆಟೋ ನಡ್ಕೊಂಡೇ ಹೋಗೋಣ ಅಂತ. ದರ್ಶನ ಎಲ್ಲ ಆಯಿತು. ಅದ್ರದ್ದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ವೀಡಿಯೋಸ್ ಮಾಡೋಂಗಿಲ್ಲ, ಬರೀ ಫೋಟೋಸ್ ತೊಗೊಳ್ಳಿ ಅಂತ ಎಂಟ್ರೆನ್ಸಲ್ಲೇ ಹೇಳಿದ್ರು. ಬಟ್ ಒಂಥರ ಏನೋ ಖುಷಿ ಅಲ್ವಾ, ಹೊಸದಾಗಿ ಬಂದಿರೋ ಜಾಗ ಅಂತ. ಆ್ಯಂಡ್ ನನಗೆ ಇಬ್ಬರು ಫಸ್ಟ್ PU ಹುಡುಗಿರು, ಅಗಲ್ಯ, ಆದ್ಯ ಅಂತ, ಅವರಿಬ್ಬರು ನಂಗೆ ಫೋಟೋಸ್ ತೆಕ್ಕೊಟ್ರು. ಅವ್ರ ಪಿಕ್ಚರ್ಸ್ ಕೂಡ ಆ್ಯಡ್ ಮಾಡ್ತೀನಿ. ನೋಡ್ಲಿಕ್ಕೆ ಈ ರೀತಿ ಕಾಣ್ತಾ ಇದೆ, ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿದೆ. ಸೊ ದೇವ್ರ ದರ್ಶನ ಮುಗಿಸ್ಕೊಂಡು ಬಂದು ಸ್ವಲ್ಪ ಹೊತ್ತು ಮಲ್ಕೊಬಿಟ್ಟಿದ್ದೆ. ಆಡ್ಲಿ 2 hours ಮಲ್ಕೊಂಡಿದ್ದೀನಿ. ಇವಾಗ ಎದ್ದು ನೆಕ್ಸ್ಟ್ ಯಾವುದಾದ್ರು ಬೇರೆ ಪ್ಲೇಸಸ್ಸಿಗೆ ಹೋಗೋಣ ಅಂತ. ಆ್ಯಕ್ಚುಲಿ ನಾನು ಇವಾಗ ಇಲ್ಲೆಲ್ಲ ಗೊಂಬೆ ಮಾಡ್ತಾರಲ್ವ, ಮತ್ತು ತಂಜಾವೂರು ಪೇಂಟಿಂಗ್ ತುಂಬಾ ಫೇಮಸ್, ಅದನ್ನೆಲ್ಲ ನೋಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಕೆಳಗಡೆ ನನಗೆ ನಾನು ರೂಮ್ ಮಾಡಿದ್ದೀನಲ್ಲ, ಅಲ್ಲಿ ರಿಸೆಪ್ಷನಿಸ್ಟ್ ಬಂದು ಲೇಡಿ ಇರೋದು. ಅವ್ರನ್ನೊಂದ್ಸಲ ಕೇಳ್ತೀನಿ ಏನೇನು ಕವರ್ ಮಾಡ್ಬೋದು ಇವತ್ತು ಅಂತ. ಸೊ ಇವಾಗ ಹೊರಡಬೇಕು, ಬನ್ನಿ ಹೊರಡೋಣ. ಆ್ಯಂಡ್ ಈಗ ರೆಡಿಯಾಗಿದ್ದೀನಿ.
पेपर बस डाले 500 मार ಈಗ ಬಂದೆ ಆ್ಯಕ್ಚುಲಿ ನಾನು ಮಧ್ಯಾಹ್ನ ಒಂದು ಸ್ವಲ್ಪ ಊಟ ಮಾಡ್ಕೊಂಡು ಫಸ್ಟ್ ಹೋಗಿದ್ದು ತಾಂಜಾವೂರು ಪ್ಯಾಲೇಸಿಗೆ. ಅಲ್ಲೇ ನಮಗೆ ಸರಸ್ವತಿ ಲೈಬ್ರರಿ ಸಿಗುತ್ತೆ, ಅದು ತುಂಬ ಓಲ್ಡ್ ಲೈಬ್ರರಿ ಇಂಡಿಯಾದಲ್ಲೇ, ಸೆಕೆಂಡ್ ಒನ್. ನೆಕ್ಸ್ಟ್ ಅದಾದಮೇಲೆ ಅಲ್ಲೇ ಆರ್ಟ್ ಗ್ಯಾಲರಿ ಇತ್ತು, ಮ್ಯೂಸಿಯಮ್ ಇತ್ತು, ಮತ್ತು ಅಲ್ಲೇ ಅವ್ರದ್ದು ಡಾಲ್ಸ್ ಎಲ್ಲ ಬರುತ್ತಲ್ವ, ಅದೆಲ್ಲ ಒಂದು ಲೈಕ್ ಶೋ ಪೀಸ್ ಥರ ಎಲ್ಲ ಇತ್ತು. ಅದನ್ನೆಲ್ಲ ನೋಡಿಕೊಂಡು ಒಂದು ಭರತನಾಟ್ಯಂ ಡ್ಯಾನ್ಸ್ ಕೂಡ ನಡೀತಿತ್ತು. ಅದನ್ನೆಲ್ಲ ನೋಡ್ಕೊಂಡು ರೂಮಿಗೆ ಬಂದೆ. ಬರ್ತಾ ಒಂದು ಗೊಂಬೆ ತೊಗೊಬಂದಿದ್ದೀನಿ ನಮ್ಮ ಮನೆಗೆ ಅಂತ, ಅದು ಒಳಗಡೆ ಇದೆ, ಆಮೇಲೆ ತೋರಿಸ್ತೀನಿ. ಸೊ ಇದಿಷ್ಟಾಗಿತ್ತು ನನ್ನ ಡೇ 1 ಇನ್ ತಾಂಜಾವೂರ್. ಸೊ ಇಲ್ಲಿ ನೋಡ್ತಿರ್ಬೋದು ಬೆಳಿಗ್ಗೆಯಿಂದ ಎಲ್ಲ ಹಿಂಗೆ ಮೆಸ್ ಮಾಡಿದ್ದೀನಿ ಅಂದರೆ, ಇವಾಗೆಲ್ಲ ಇದನ್ನು ಕ್ಲೀನ್ ಮಾಡಿ ಲೈಟಾಗಿ ಏನಾದರೂ ತಿಂತೀನಿ. ಸೊ ಮಧ್ಯಾಹ್ನನೂ ಸ್ವಲ್ಪ ರೋಲು ಗಡ್ಬಡ್ ಎಲ್ಲ ತಿಂದ್ಬಿಟ್ಟಿದ್ದೆ. ಸೊ ಲೈಟಾಗಿ ಏನಾದರೂ ತಿಂದು ಫ್ರೆಶ್ ಅಪ್ ಆಗಿ ಒಂದು ವೀಡಿಯೋ ಎಡಿಟ್ ಮಾಡೋದಿದೆ ಇನ್ಸ್ಟಾಗ್ರಾಮಿಗೆ, ಯಾವುದೋ ಒಂದು ಪ್ರಮೋಷನ್ ವೀಡಿಯೋ, ಅದನ್ನು ಎಡಿಟ್ ಮಾಡಿ ನಾನು ಮಲ್ಕೋಬೇಕು. ಇದಿಷ್ಟ ಆಗಿತ್ತು ನನ್ನ ದಿನ. ನಿಮ್ಮೆಲ್ರಿಗೂ ಒಂದು ವಿಡಿಯೋ ಇಷ್ಟ ಆಗಿರ್ಬೋದು ಅಂತ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.